ಇವತ್ತು ಜೆಡಿಎಸ್ನ ಹಿರಿಯ ನಾಯಕ ಜಿಟಿ ದೇವೇಗೌಡ ದಸರಾ ವೇದಿಕೆಯಲ್ಲಿ ಆಡಿದಂಥ ಮಾತುಗಳಿದೆಯಲ್ಲ, ಆ ಮಾತುಗಳು ಬಹಳ ಗಮನ ಸೆಳೆಯುವಂಥ ಮಾತುಗಳು. ನನಗನ್ಸುತ್ತೆ ಅವರು ಬಹಳ ಯೋಚನೆ ಮಾಡೇ ಈ ಮಾತುಗಳನ್ನು ಆಡಿದ್ದಾರೆ ಅಂತ. ಅಂದರೆ ಅವರು ಸಿದ್ದರಾಮಯ್ಯನವ್ರನ್ನ ಹಾಡಿ ಹೊಗಳಿದ್ದಾರೆ. ಅಷ್ಟೇ ಅಲ್ಲ, ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಕೂಡ ಕೇಳಿದ್ದಾರೆ. FIR ಆದವರೆಲ್ಲ ರಾಜೀನಾಮೆ ಕೊಡಬೇಕಾ, ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡಬೇಕಾ, ಹಾಗಾದರೆ ಅಶೋಕ್ ರಾಜೀನಾಮೆ ಕೊಡಬೇಕಾ ಅಂತ ಹೇಳ್ತಾ ಜಿಟಿ ದೇವೇಗೌಡರು ಹೇಳಿದ್ದೇನು ಅಂತಂತಂದರೆ ಕುಮಾರಸ್ವಾಮಿನೂ ಕೂಡ ರಾಜೀನಾಮೆ ಕೊಡಬೇಕಾ ಅನ್ನುವಂಥ ಪ್ರಶ್ನೆನ ಕೇಳಿಬಿಟ್ರು. ಇದು ಸಂಗತಿ. ಜಿಟಿ ದೇವೇಗೌಡರು ಈ ಡೈಲಾಗನ್ನು ಯಾಕೆ ಹೊಡೆದ್ರು? ಅವ್ರ ಡೈಲಾಗ್ ಹೆಂಗಿತ್ತು ಅಂತಂದರೆ, ದೀಪಾವಳಿಗೂ ಮೊದಲೇನೇ ಲಕ್ಷ್ಮೀ ಪಟಾಕಿ ಸಿಡ್ದಂಗಾಯಿತು. ದಸರಾದಲ್ಲಿ ಕುಸ್ತಿ ಪಂದ್ಯಾವಳಿಗೆ ಚಾಲನೆ ಸಿಗೋದಕ್ಕಿಂತ ಮೊದಲೇನೇ ಇಲ್ಲಿ ರಾಜಕೀಯ ಜಂಗೀ ಕುಸ್ತಿಗೆ ಇದು ನಾಂದಿ ಹಾಡಿಬಿಡ್ತು. ಇಷ್ಟಕ್ಕೂ ಜಿಟಿ ದೇವೇಗೌಡರು ಏನು ಹೇಳಿದರು ಮೊದಲು ನೋಡೋಣ ಬನ್ನಿ. ಕುಮಾರಸ್ವಾಮಿ 2 ಲಕ್ಷ ಜನ ಕೋಟಿಗಿಂತ ಕೊಡಕ್ಕಾಗ್ತದ? ಕೊಡಿ ಅಂತಾರೆ. ಸಿದ್ದರಾಮಯ್ಯವ್ರು 136 ಜನ DK ಗೆದ್ದಿದ್ದಾರೆ. ಆ ರಾಜೀನಾಮೆ ಕೊಟ್ಬಿಡಿ ರಾಜೀನಾಮೆ ಕೊಡ್ಬೇಕಾ? ತೋರಿಸ್ಬಿಡಪ್ಪ ಯಾವ ಕಾನೂನು ನೋಡುವ, ಅದು ಯಾವ ಕಾನೂನು ರಾಜೀನಾಮೆ ಕೊಡು ಅಂತೇಳದೆ, ಯಾವ ಕಾನೂನು ಜೈಲಿಗೆ ಹಾಕಿದೆ ಅಂತೇಳಿದೆ ತೋರಿಸ್ರಿ. ರಾಜ್ಯದಲ್ಲಿ ಏನ್ರಿ ನೋಡ್ಬೇಕಾಗಿದೆ? ರಾಜ್ಯ ಏನು ನೋಡ್ಬೇಕು ಜನ? ಜಿಟಿ ದೇವೇಗೌಡರ ಮಾತನ್ನು ಕೇಳಿಸ್ಕೊಂಡ್ರಿ. ನಿಜಕ್ಕೂ ಸಿದ್ದರಾಮಯ್ಯನವರ ಮನಸ್ಸಿಗೆ ಇದು ತಂಪೆರೆದಂಗೆ ಆಗಿದೆ, ನೋ ಡೌಟ್. ಯಾಕಂದರೆ ಮೇಲಿಂದ ಮೇಲೆ ಬಂದಂಥ ಆರೋಪಗಳು, ಮುಜುಗರಗಳು, ಕೋರ್ಟ್ ತೀರ್ಪು, ಅದಾದ ಮೇಲೆ ಈ ಶುರುವಾದಂಥ ಇನ್ವೆಸ್ಟಿಗೇಷನ್ಗಳು ಸಾಮಾನ್ಯ ಸಂಗತಿನ. ಲೋಕಾಯುಕ್ತದಿಂದ ಹಿಡಿದು ಇಡಿ ತನಕ ಬಂದಿದೆ. ಸಿದ್ದರಾಮಯ್ಯನವರ ಮುಖ ಕಪ್ಪಿಟ್ಟಿದೆ, ಹೆಚ್ಚು ಮಾತಾಡ್ತಿಲ್ಲ, ಹೆಚ್ಚು ಬೆರಿತಿಲ್ಲ. ಜಿಟಿ ದೇವೇಗೌಡರ ಮಾತು ಕೇಳಿದಂಥ ಸಂದರ್ಭದಲ್ಲಿ ನಿಜಕ್ಕೂ ಅವ್ರಿಗೆ ಬಹಳ ಖುಷಿ ಆಗ್ಬಿಡ್ತು. ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಅಂತ ಹೇಳ್ತಾ ಇದ್ರಲ್ಲ ಸಿದ್ದರಾಮಯ್ಯನವರು, ಆ ಮಾತಿಗೆ ಇನ್ನಷ್ಟು ಬಲ ಬಂದಂಗಾಯಿತು. ಅಷ್ಟೇ ಅಲ್ಲ, ಅವ್ರು ಮಾತಾಡ್ತಾ ಈ ಮಾತನ್ನು ಕೂಡ ಉಲ್ಲೇಖಿಸಿದರು ಸಿದ್ದರಾಮಯ್ಯ ಏನು ಹೇಳಿದರು ಬನ್ನಿ ನೋಡೋಣ. ಜಿಟಿ ದೇವೇಗೌಡರು, ನಾವು ಅವರು ಒಂದೇ ತಾಲೂಕಿನವರು. ಜಿಟಿ ದೇವೇಗೌಡ ನಾನು ಒಂದೇ ತಾಲೂಕಿನವರು. ಒಟ್ಟಿಗೆ ನಮ್ಮ 83ರ ಚುನಾವಣೆಯಲ್ಲಿ ಒಟ್ಟಿಗೆ ಕೆಲಸ ಮಾಡಿದವರು. ಈಗ ಅವರೇ ಶಾಸಕರಾಗಿದ್ದಾರೆ, ಮಂತ್ರಿನೂ ಆಗಿದ್ದಾರೆ, ಮಾಜಿ ಮಂತ್ರಿನೂ ಆಗಿದ್ದಾರೆ. ಸತ್ಯಕ್ಕೆ ಜಯ ಸಿಗ್ತದೆ ಅಂತ ಹೇಳಿರ್ತಕ್ಕಂಥದ್ದು ಇನ್ನಷ್ಟು ನನಗೆ ಬಲ ಬಂದಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಜಿಟಿ ದೇವೇಗೌಡರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜಿಟಿ ದೇವೇಗೌಡರು ಇಷ್ಟೆಲ್ಲ ಮಾತಾಡಿದ ಮೇಲೆ ಕುಮಾರಸ್ವಾಮಿ ಸುಮ್ಮನಿರಕ್ಕೆ ಸಾಧ್ಯನಾ? ಪತ್ರಕರ್ತರು ಕೇಳಿದಂಥ ಪ್ರಶ್ನೆಗೆ ಕುಮಾರಸ್ವಾಮಿ ಉತ್ತರ ಕೊಟ್ಟರು. ಮೈಸೂರಿನಲ್ವೇ ಸಿದ್ದರಾಮಯ್ಯ, ಅವ್ರಿಗೇನು ತೊಂದರೆ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಇಷ್ಟೆಲ್ಲ ಮಾತಾಡಿರ್ತಾರೆ ಬಿಡಿ ಅನ್ನುವಂಥ ಮಾತನ್ನು ಹೇಳಿದರು. ಅಷ್ಟಕ್ಕೆ ನಿಲ್ಲಿಸಿದ್ರೆ ಸರಿ ಇತ್ತು. ಮುಂದುವರೆದು ಕುಮಾರಸ್ವಾಮಿ ಹೇಳಿದರು, ಕಳ್ಳಗೊಂದು ಪೆಳ್ಳೆನೆವ. ಅಷ್ಟೇ ಅಲ್ಲ, ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂತ ಹೇಳೋಕ್ಕೋಗಿ ಅವರು ಧಾವಂತದಲ್ಲಿ ಹಾಗಲಕಾಯಿಗೆ ಮಾವಿನಕಾಯಿ ಸಾಕ್ಷಿ ಅಂತಾರಲ್ಲ, ಹಾಗಾಯ್ತು ನೋಡಿ ಅನ್ನುವಂಥ ಮಾತನ್ನು ಹೇಳಿದರು. ಈ ಮುಖಾಂತರ ನನ್ನ ಅಸಮಾಧಾನ ಇದರ ಬಗ್ಗೆ ಎಷ್ಟಿದೆ ಅನ್ನೋದನ್ನು ಕುಮಾರಸ್ವಾಮಿ ತೋರಿಸಿದರು. ಕುಮಾರಸ್ವಾಮಿ ಏನು ಹೇಳಿದರು ಅದನ್ನು ನಿಮಗೆ ತೋರಿಸ್ತೀವಿ. ಅದಾದಮೇಲೆ ಜಿಟಿ ದೇವೇಗೌಡರು ನಿಜಕ್ಕೂ ಯಾಕೆ ಈ ಡೈಲಾಗ್ ಹೊಡೆದ್ರು ಅದ್ರ ಬಗ್ಗೆನೂ ನಾನು ಹೇಳ್ತೀನಿ. ಬನ್ನಿ ಕುಮಾರಸ್ವಾಮಿ ಏನು ಹೇಳಿದ್ರು ನೋಡೋಣ. ತೊಂದರೆಗೆ ಸಿಗಾಕಬಾರ್ದು ಅಂತ ಹೇಳಿರ್ಬೇಕು. ಇದು ಯಾರ ಕಳ್ಳಂಗೊಂದು ಪಿಳ್ಳೆನವ ಅಂತ ಬೇವಿನ ಸಾಕ್ಷಿ ಅಂತಾರೆ, ಮಾವಿನಕಾಯಿ ಬೇವಿನಕಾಯಿ ಸಾಕ್ಷಿ. ಇದನ್ನ ಇಟ್ಕೊಂಡು ರಕ್ಷಣೆ ಪಡ್ಕೊಳ್ಳೋದು ಮುಖ್ಯಮಂತ್ರಿಗಳ ಸ್ಥಾನಕ್ಕೆ ಗೌರವ ತರಲ್ಲ. ತಪ್ಪೇನಿದೆ, ತೊಂದರೆ ಇಲ್ಲ, ಕೊಡ್ಲಿ ಬನ್ನಿ. ಇಷ್ಟಕ್ಕೂ ಜಿಟಿ ದೇವೇಗೌಡ ಈ ಮಾತನ್ನು ಯಾಕೆ ಹೇಳಿದರು, ಈ ಸಂದರ್ಭದಲ್ಲಿ ಯಾಕೆ ಹೇಳಿದರು, ಯಾವ ಕಾರಣದಿಂದ ಹೇಳಿದರು, ಯಾವ ಮೆಸೇಜನ್ನು ರವಾನಿಸಿದರು ನೋಡಿ. ಜಿಟಿ ದೇವೇಗೌಡ ಒಬ್ಬ ಹಿರಿಯ ನಾಯಕ, ಒಳ್ಳೆ ರಾಜಕಾರಣಿ, ಒಂದಷ್ಟು ಸಂಗತಿಗಳನ್ನು ಹೇಳಲೇಬೇಕು. ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಪಕ್ಷದ ನಿಷ್ಠಾವಂತ ನಾಯಕ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಬಹಳಷ್ಟು ಸಂದರ್ಭಗಳಲ್ಲಿ ಪಕ್ಷ ಬಿಡುವಂಥ ಸಂದರ್ಭದಲ್ಲೂ ಕೂಡ ಬಿಟ್ಟಿದ್ದು ಬಂದಿದ್ದು ಆಯಿತು. ಆಮೇಲೆ ಪಕ್ಷ ಬಿಡಬಾರ್ದು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದರು ಜಿಟಿ ದೇವೇಗೌಡರು. ಎಷ್ಟೇ ನೋವಾದರೂ ಕೂಡ ಸಹಿಸಿಕೊಂಡಿದ್ದರು, ಎಷ್ಟೇ ಮುಜುಗರಗಳಾದರೂ ಕೂಡ ಅದನ್ನು ತೋರ್ಪಡಿಸ್ಕೊಳ್ಳದೇ ಹಾಗೇ ಇದ್ದರು. ಅಷ್ಟು ಮಾತ್ರ ಅಲ್ಲ, ಈ ಬಹಳಷ್ಟು ಮುಜುಗರಗಳನ್ನು ಮಾಡಲಿಕ್ಕೆ ನಾಯಕರು ಪ್ರಯತ್ನ ಪಟ್ಟಿದ್ದು ಇದೆ. ನೋಡಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಈ ಕಳೆದ ಮಂತ್ರಿಮಂಡಲದಲ್ಲಿ ಅಂದರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಜಿಟಿ ದೇವೇಗೌಡರಿಗೆ ಸಿಕ್ಕಂಥ ಖಾತೆ ಯಾವುದು?
ಹೈಯರ್ ಎಜುಕೇಷನ್ ಮಿನಿಸ್ಟ್ರಿ. ಜಿ ಟಿ ದೇವೇಗೌಡರು ತುಂಬ ಸರಳವಾಗಿ ಹೇಳ್ತಾರೆ, ಸ್ಪಷ್ಟವಾಗಿ ಹೇಳ್ತಾರೆ, ನಾನು ಜಾಸ್ತಿ ಓದೋನಲ್ಲ ಸ್ವಾಮಿ, ನೀವು ಈ ರೀತಿ ಉನ್ನತ ಶಿಕ್ಷಣ ಖಾತೆಯನ್ನು ಕೊಟ್ಟುಬಿಟ್ರೆ ನಾನು ಏನು ಮಾಡಲಿ, ನನಗೆ ಹೈಯರ್ ಎಜುಕೇಷನ್ ಮಿನಿಸ್ಟ್ರಿ ಬೇಡವೇ ಬೇಡ ಅಂತ. ಆದರೆ ಯಾರೂ ಕೂಡ ಅವರ ಮಾತನ್ನು ಕೇಳಲಿಲ್ಲ. ಜಿ ಟಿ ದೇವೇಗೌಡರು ಅಂದ್ಕೊಂಡ್ರು ನನಗೆ ಮುಜುಗರ ಆಗಲಿ ಅಂತಲೇ ಈ ಖಾತೆನ ಕೊಟ್ಟಿದ್ದಾರೆ ಅಂತ. ಅದೊಂದು ಕಡೆಗೆ ನಡುವೆ ಪಕ್ಷ ಬಿಟ್ಟು ಹೋಗ್ತೀನಿ ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದರು. ದೊಡ್ಡ ಗೌಡರು ಮಧ್ಯಪ್ರವೇಶ ಮಾಡಿದರು. ದೇವೇಗೌಡರು ಮಧ್ಯಪ್ರವೇಶ ಮಾಡಿ ಜಿ ಟಿ ದೇವೇಗೌಡರನ್ನ ಉಳಿಸಿಕೊಳ್ಳುವಲ್ಲಿ ಯಶಸ್ಸನ್ನು ಕಂಡರು. ನೋಡಿ, ಮೊನ್ನೆ ಈಗ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ, ಅಂದರೆ JDS ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಇವರೇ ಬಹಳ ಸೂಕ್ತವಾಗಿದ್ದರು. ಆದರೆ ಕುಮಾರಸ್ವಾಮಿ ಇವರಿಗೆ ಅವಕಾಶ ಕೊಡಲಿಲ್ಲ. ಈ ಎಲ್ಲೋ ಒಂದು ಕಡೆಗೆ ಈ ಬೇಸರ, ಈ ಬೇಗುದಿ ಅವರ ಮನಸ್ಸಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿತ್ತು. ಅದು ಈಗ ಹೊರಗಡೆ ಬಂತು. ಹಾಗಂತ ಇವರೇನಾದರೂ ಸಿದ್ದರಾಮಯ್ಯನವ್ರಿಗೆ ಭಾರಿ ಆತ್ಮೀಯರ? ಆವಾಗವಾಗ ಸಿದ್ದರಾಮಯ್ಯನವರು ಹೊಗಳಿದ್ದಿದೆ, ಇಲ್ಲ ಅನ್ನಲ್ಲ, ಆದರೆ ತುಂಬ ಆತ್ಮೀಯತೆ ಇಲ್ಲ. ಯಾಕಂದರೆ ಸಿದ್ದರಾಮಯ್ಯ ಇವರ ರಾಜಕೀಯ ಕಡುವೈರಿ. ಸಿದ್ದರಾಮಯ್ಯನವ್ರನ್ನ ಇವರು ಸೋಲಿಸಿದ್ದಾರೆ ಇದೇ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ. ಏನಾದರೂ ಬಾದಾಮಿಯಿಂದ ನಿಂತ್ಕೊಂಡು ಏನಾದರೂ ಗೆಲ್ಲಿಲ್ಲ ಸಿದ್ದರಾಮಯ್ಯ ಅಂತಂದಿದ್ದರೆ ಸಿದ್ದರಾಮಯ್ಯನವರ ರಾಜಕೀಯ ಬದುಕೇನಾಗ್ತಾ ಇತ್ತು. ಅದೊಂದು ಕಡೆಗೆ. ಎರಡನೇದೇನು ಅಂತಂದರೆ, ಹಿಂದೆ ಎಲ್ಲೋ ಒಂದು ಕಡೆಗೆ ಜಿ ಟಿ ದೇವೇಗೌಡರು ಪಕ್ಷ ಬಿಟ್ಟು, JDSನ್ನು ಬಿಟ್ಟು ಕಾಂಗ್ರೆಸ್ಗೆ ಹೋಗ್ತೀನಿ ಅಂತ ಮನಸ್ಸು ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ಮಗ್ಗಲ ಮುಳ್ಳಾದಂಥವರು ಇದೇ ಸಿದ್ದರಾಮಯ್ಯ. ನನ್ನ ಸೋಲಿಸ್ತಂಥವನ್ನ ನೀವು ಪಕ್ಷಕ್ಕೆ ಸೇರಿಸ್ಕೋತೀರೇನು ಅಂತ ಕೇಳೋದ್ರ ಮುಖಾಂತರ ಯಾವುದೇ ಕಾರಣಕ್ಕೂ ನಾನು ಅವಕಾಶ ಕೊಡಲ್ಲ ಅಂತ ಸಾರಿ ಹೇಳಿದರು ಸಿದ್ದರಾಮಯ್ಯ. ಹಾಗಾದರೆ ಸಿದ್ದರಾಮಯ್ಯನವ್ರನ್ನ ಯಾಕೆ ಹೊಗಳಿದ್ರು ಜಿ ಟಿ ದೇವೇಗೌಡರು? ಇಲ್ಲಿದೆ ಸಂಗತಿ. ಇದು ಬುದ್ಧಿವಂತಿಕೆ, ಇದು ನಿಜವಾದ ರಾಜಕಾರಣ. ಯಾಕಂದರೆ ತನ್ನ ಮನಸ್ಸಲ್ಲಿ ಏನಿತ್ತಲ್ಲ ಬೇಸರ, ಬೇಗುದಿ, ಅದನ್ನು ತೋರ್ಪಡಿಸ್ಕೋಬೇಕು ಅಂತಂತಂದರೆ, ಅದನ್ನು ಹೇಳಬೇಕು ಅಂತಂದರೆ ಯಾವ ರೀತಿ ಹೇಳಬೇಕು? ಅಲ್ಲಿ ಇಲ್ಲಿ ಮಾತಾಡಿ ಹೇಳಿದ್ರೆ ಅದು ದೊಡ್ಡ ಮಟ್ಟದಲ್ಲಿ ಸದ್ದು ಆಗಲ್ಲ, ಸುದ್ದಿನೂ ಆಗಲ್ಲ. ಅದಕ್ಕೊಂದು ದೊಡ್ಡ ವೇದಿಕೆ ರೆಡಿ ಆಗಬೇಕು, ಸಾವಿರಾರು ಜನ ವೀಕ್ಷಣೆ ಮಾಡಬೇಕು. ದಸರಾಕ್ಕಿಂತ ದೊಡ್ಡ ವೇದಿಕೆ ಸಿಗಲಿಕ್ಕೆ ಸಾಧ್ಯನ ನಿಮಗೆ? ಅಂಥ ವೇದಿಕೆ ಇವತ್ತು ಅವರಿಗೆ ಸಿಕ್ತು. ಇವತ್ತು ಅವರು ಆ ಡೈಲಾಗನ್ನು ಬಿಟ್ಟರು. ಯಾಕೆ ಬಿಟ್ಟರು ಈ ಡೈಲಾಗನ್ನು ಅಂತಂತಂದರೆ, ತನ್ನ ಶತ್ರು ಯಾರಿರ್ತಾನಲ್ಲ, ಆ ತನ್ನ ಶತ್ರುವಿಗೆ ಅವನ ಶತ್ರುವನ್ನು ಹೊಗಳೋದ್ರ ಮುಖಾಂತರ ಒಂದು ಸ್ಪಷ್ಟವಾದಂಥ ಸಂದೇಶ ರವಾನಿಸಬೇಕಾಗಿತ್ತು. ಜಿ ಟಿ ದೇವೇಗೌಡರು ಬಹಳ ಯಶಸ್ವಿಯಾಗಿ ಈ ಸಂದೇಶವನ್ನು ಸಂಬಂಧಪಟ್ಟಂಥವ್ರಿಗೆ ರವಾನಿಸ್ಬಿಟ್ರು. ಈ ಮುಖಾಂತರ ನೀವು ಅಂದ್ಕೊಂಡಂಗಿಲ್ಲ, ಎಲ್ಲದೂ ಕೂಡ ನೀವು ಹೇಳಿದ್ದೇ ವೇದವಾಕ್ಯ ಅಲ್ಲ, ನಿಮ್ಮಲ್ಲಿ ಬದಲಾವಣೆ ಬರಬೇಕು. ಬದಲಾವಣೆ ಬರಲಿಲ್ಲ ಅಂತಂತಂದರೆ ಇಲ್ಲೂ ಕೂಡ ಪಕ್ಷದಲ್ಲಿ ಹಲವಾರು ಬದಲಾವಣೆಗಳಾಗ್ತವೆ ಅನ್ನುವಂಥ ಸ್ಪಷ್ಟ ಸಂದೇಶ ಈ ಮುಖಾಂತರ ರವಾನೆ ಆಯಿತು. ಹಾಗಂತ ಜಿ ಟಿ ದೇವೇಗೌಡರು ಪಕ್ಷ ಬಿಟ್ಬಿಡ್ತಾರಾ? ಖಂಡಿತವಾಗ್ಲೂ ಇಲ್ಲ. ಜಿ ಟಿ ದೇವೇಗೌಡರು ನೀವು ಬರ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಅವ್ರು ಪಕ್ಷ ಬಿಡಲ್ಲ. ಆದರೆ ಹೀಗೆ ಬಿಟ್ಟರೆ ಆಗಲ್ಲ ಅನ್ನುವಂಥದ್ದು ಕೂಡ ಗೊತ್ತು. ಅದಕ್ಕೋಸ್ಕರ ಅವರೇನು ಅಂತಂದರೆ ಸರಿಯಾದ ವೇದಿಕೆಯ ಮುಖಾಂತರ ಸರಿಯಾದಂಥ ಸುದ್ದಿನ ಮುಟ್ಟಿಸಿದ್ರು ಸಂಬಂಧಪಟ್ಟಂಥವ್ರಿಗೆ. ನೋಡಿ, ನಾವೆಲ್ಲ SSLC ಓದುವಂಥ ಸಂದರ್ಭದಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಪ್ರಶ್ನೆ ಬರ್ತಾ ಇತ್ತು. ಈ ಮಾತನ್ನು ಯಾರು ಯಾರಿಗೆ ಹೇಳಿದರು, ಯಾವ ಸಂದರ್ಭದಲ್ಲಿ ಹೇಳಿದರು, ಅದನ್ನು ನಾವು ವಿವರಿಸಿ ಬರೀಬೇಕಾಗಿತ್ತು. ಇಲ್ಲಿ ಜಿ ಟಿ ದೇವೇಗೌಡರದ ಡೈಲಾಗ್ ನೋಡಿದಂಥ ಸಂದರ್ಭದಲ್ಲಿ ಜಿ ಟಿ ದೇವೇಗೌಡರು ಈ ಮಾತನ್ನು ಯಾರು ಯಾರಿಗೆ ಹೇಳಿದರು, ಏತಕ್ಕಾಗಿ ಹೇಳಿದರು, ಯಾವ ಸಂದರ್ಭದಲ್ಲಿ ಹೇಳಿದರು ಅನ್ನುವಂಥದ್ದು ಇದೆಯಲ್ಲ, ಅದು ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ಅಂದರೆ ಜಿ ಟಿ ದೇವೇಗೌಡರು ಸರಿಯಾದಂಥ ಸಂದೇಶವನ್ನು ಸರಿಯಾದಂಥ ವೇದಿಕೆ ಮುಖಾಂತರ ಸರಿಯಾದಂಥ ವ್ಯಕ್ತಿಗಳ ಹೆಸರು ಹೇಳಿ ಅವರು ರವಾನಿಸಿದ್ದಾರೆ. ಇದು ನೋಡಿ ರಾಜಕಾರಣ. ಇದಿನ್ನೂ ಆರಂಭ ಮಾತ್ರ. ಇನ್ನು ಯಾವ್ಯಾವ ಸ್ಟೇಟ್ಮೆಂಟ್ಗಳು ಬರ್ತಾವೋ ಅದೆಲ್ಲವನ್ನು ಕೂಡ ಮತ್ತೊಂದು ಸರಿ ವಿಶ್ಲೇಷಣೆ ಮಾಡೋಣ. ನಮಸ್ಕಾರ.